ಏಪ್ರಿಲ್ 19 ತಾರೀಕು ಅದೇ ಅಕ್ಕೋಡಲ್ಲಿ ಏನೋ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಇತ್ತಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಾದ್ರೆ ಬರಗೋರಿಂದ ಬೈಕ್ ಬರ್ಬೇಕಾದ್ರೆ ಸ್ಕಿಡ್ ಆಗಿ ಅವ್ರು ಬಿದ್ದು ತಕ್ಷಣ ನಮ್ಮ ರಾಮಪುರ ನಮ್ಮ ಸ್ನೇಹಿತರಿರ್ತಾರೆ. ಸೊ ಅಲ್ಲಿಂದ ನನ್ನ ಅಕ್ಕೋಡ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಸೊ ಅಲ್ಲೇ ಮಾರನೇ ದಿನ ಎಕ್ಸ್ರೇ ಎಲ್ಲ ಮಾಡಿಸಿ ಸೊ ಡಾಕ್ಟ್ರು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂದಾಗ ನಾನು ಹಾಸನ್ಗೆ ಹೋಗಿ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಂಬಂದು ಮತ್ತೆ ಅವ್ರಿಗೆ ರಿಪೋರ್ಟ್ ತೋರಿಸಿದಾಗ ಅವರು ಕಾಲು ಫ್ರ್ಯಾಕ್ಚರ್ ಆಗಿದೆ, ಮೂಳೆ ಮುರಿದಿದೆ, ಸೊ ನೀವು ಆಪ್ರೇಷನ್ ಆಗಬೇಕು, ಇಲ್ಲಿ ಮಾಡೋಕ್ಕಾಗಲ್ಲ, ಹಾಸನ ಹೋಗಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಶನಿವಾರ ನೈಟ್ 12 ಗಂಟೆ ಹತ್ರ ನಾನು ಆಂಬುಲೆನ್ಸ್ ಮಾಡ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀನಿ. ಸೊ ಅಲ್ಲಿ ಡಾಕ್ಟ್ರು ಮತ್ತೆ ಅಲ್ಲೇ ಎಕ್ಸ್ರೇ ಮಾಡಿಸಿ ಸೊ ಅಲ್ಲಿ ಏನು ಹೇಳ್ತಾರೆ ಅಂದರೆ ಅದು ಊತ ಸ್ವಲ್ಪ ಜಾಸ್ತಿ ಇದೆ, ಅದು ಊತ ಹೇಳೋ ತನಕ ಆಪ್ರೇಷನ್ ಮಾಡೋಕ್ಕಲ್ಲ ಅಂದ್ಬಿಟ್ಟು ಅವರು ಗುರುವಾರ ಆಪ್ರೇಷನ್ ಮಾಡ್ತಾರೆ. ಗುರುವಾರ ಆಪ್ರೇಷನ್ ಆದಮೇಲೆ ನಾನು ಶನಿವಾರ ಡಿಶ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ನಾನು ಬಿದ್ದನ್ನು ಮಾರನೇ ದಿನ ಸಂಜೆ ಶ್ರೀಧಗೌಡರು ಬಂದಿದ್ದರು. ಅದಾದಮೇಲೆ ಒಂದು 15 ಡೇಸ್ ಬ್ಯಾಕು ಕಾಂಗ್ರೆಸ್ ಮುಖಂಡರಂತ ದಿವಾಕಗೌಡರು ಮನೆಗೆ ಬಂದಿದ್ರು. ನಾವು 3 ಜನ, 2 ಸಿಸ್ಟರ್ಸ್ ಮದುವೆ ಆಗಿದೆ, ಸತ್ಯ ನಾನು ಒಬ್ಬನೇ ಮಗ. ಅಂದರೆ ಉದ್ದೇಶ ಏನು ಅಂದರೆ ಕಾರ್ಯಕರ್ತರು ಏನು ಇವತ್ತು ನಂತರ ಏನು ಕಾರ್ಯಕರ್ತರು ಓಡಾಡ್ತಾರೆ. ಸೊ ಅಟ್ಲೀಸ್ಟ್ ಎಲ್ಲರೂ ಕೂಡ ಫೈನಾನ್ಷಿಯಲಿ ಯಾರು ಕೂಡ ಚೆನ್ನಾಗಿರಲ್ಲ, ಫೈನಾನ್ಷಿಯಲಿ ಯಾರು ಕೂಡ ಹಣಕಾಸವಾಗಿ ಯಾರು ಡೆವಲಪ್ ಇರಲ್ಲ. ಎಷ್ಟು ಪಾಪ ಬಡ ಕಾರ್ಯಕರ್ತರು ಓಡಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಇದರಿಂದ ಮಾಹಿತಿ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ ಗೊತ್ತಾಗಲಿ ಅವ್ರಿಗೂ. ಯಾಕೆಂದ್ರೆ ಈಗ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಈಗ ತಂದೆ ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ. ಈಗ ನಾವೇನೋ ಎಲ್ಲ ಹೋಗ್ತೀವಿ, ನಾವು ಪಕ್ಷ ವರ್ಷ ದುಡಿತಿರ್ತೀವಿ, ಏನೋ ಮಾಡ್ಕೋತೀವಿ. ಸೊ ಇದರಿಂದ ತಂದೆ ತಾಯಿಗೆ ತೊಂದರೆ ಆಗ್ಬಾರ್ದಲ್ವ, ತಾಯಿ ತೊಂದರೆ ಆಗಿರ್ತದೆ, ಹೆಂಡತಿ ಮಕ್ಳು ತೊಂದರೆ ಆಗ್ಬಾರ್ದು. ಸೊ ಆ ಒಂದು ಕಾರಣಕ್ಕೋಸ್ಕರ ಏನಪ್ಪ ಅಂದರೆ ಮುಂದೆ ದಿನಗಳಾದ್ರೆ ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಯಾವುದೇ ಕಾರ್ಯಕರ್ತರು ಕೂಡ ಹೇಳೋದ್ರಿಂದ ಎಚ್ಚರಿಕೆಯಿಂದ ಹೊರಡಿ ದಯವಿಟ್ಟು. ಯಾಕೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು. ಇಲ್ಲಿ ಯಾರು ಕೂಡ ಯಾರೂ ಆಗಲ್ಲ, ಇಲ್ಲಿ ಯಾರು ಕೂಡ ಯಾರು ಬರಲ್ಲ. ಏನೋ ಬಂದಾಗ ಸ್ವಲ್ಪ ಕೌಟ್ ಆಯ್ತೀರ ಅಷ್ಟೇ, ಯಾರು ಕೂಡ ಆಗಲ್ಲ. ನಿಮ್ಮ ಜೀವಕ್ಕೆ ನೀವೇ ಹೊಣೆ ಆಗಿರ್ತೀರ. ಸೊ ಅದನ್ನು ದಯವಿಟ್ಟು ನೋಡ್ಕೊಂಡು ಹೊಡಿ ಅಂತ ಹೇಳೋದು ಇಷ್ಟಪಡ್ತೀನಿ. ಸದ್ಯಕ್ಕೆ ಕೇರಳ ಸರ್ ಶ್ರೀಧಗೌಡರು ಬಂದಾಗ 5,000 ಕೊಟ್ಟಿದ್ರು. ಸೊ ಅದಾದಮೇಲೆ ದಿವಾಕಗೌಡರು ಬಂದಾಗ ನಮಗೆ 3,000 ಕೊಟ್ಟಿದ್ರು ಅಷ್ಟೇ. ಮನೆಯಲ್ಲಿ 2.5 ತಿಂಗಳಾಯ್ತು. 1.5 ಮಂತ್ ಆಪ್ರೇಷನ್ ಆಯಿತು. ಏಪ್ರಿಲ್ 25 ಆಪ್ರೇಷನ್ ಆಯಿತು. ಅಲ್ಲಿಂದ ಇಲ್ಲಿ ತನಕ ನಾನು ರೆಸ್ಟ್ ಮಾಡ್ತೀನಿ. ನನಗೆ ಪ್ರೆಸೆಂಟ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ. ಸೊ ಆಪ್ರೇಷನ್ 1 ತಿಂಗಳು ರಜೆ ತಗೊಂಡಿದ್ದೆ. ಸೊ ಅದಾದಮೇಲೆ ನಾನು ವರ್ಕ್ ಮಾಡಿ ಅಂತ ಹೇಳಿದ್ರು. ನಾನು ಕಂಟಿನ್ಯೂಸ್ ಕೂತ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ರಿಜೈನ್ ಮಾಡಿ ಅಂತ ಹೇಳಿದ್ರು. ಸದ್ಯಕ್ಕೆ ರಿಜೈನ್ ಮಾಡಿದ್ದೀನಿ. ಅದೇ ಸರ್, ಮುಂದಿನ ದಿನಗಳಲ್ಲಿ ಯಾವ ಕಾರ್ಯಕರ್ತರು ಕೂಡ ಯಾಕೆಂದ್ರೆ ಪಕ್ಷ ನಂಬ್ಕೊಂಡು ಕಾರ್ಯಕರ್ತರು ಓಡಾಡ್ತಿರ್ತಾರೆ. ಯಾಕೆಂದ್ರೆ ಇವತ್ತು ನಾವು ಏನು ಕೆಲಸ ಮಾಡಿ ಅಂತ ಮುಖಂಡರು ಗೊತ್ತು. ಬೇಕಾದ್ರೆ ಹೇಳಿಬೇಕಾರೆ ಅವರು ಅಭಿಯಿಂದ ಏನು ಕೊಡುಗೆ ಇಲ್ಲ ಅಂತ ಹೇಳಿಬೇಕಾದ್ರೆ ನಾನು ಪಕ್ಷದಿಂದ ದೂರ ಇರ್ತೀನಿ ನಾನು. ಸೊ ಮುಂದಿನಗಳೇನಂದ್ರೆ ಯಾವ ಕಾರ್ಯಕರ್ತರು ಕೂಡ ಪಕ್ಷ ಆಗಲಿ ಮುಖಂಡರುಗಳಲ್ಲಿ, ಯಾಕೆಂದ್ರೆ ಅವ್ರ ಜವಾಬ್ದಾರಿ ಇರ್ತದೆ. ಯಾಕೆಂದ್ರೆ ಅವ್ರು ಎಲ್ಲರೂ ಕೂಡ ಫೈನಾನ್ಷಿಯಲ್ ಚೆನ್ನಾಗಿರಲ್ಲ. ಅವ್ರು ಯಾವ ಥರ ಸಿಚುವೇಶನ್ ಇದೆ ಅದನ್ನ ಅರ್ತ್ಕೊಂಡು ದಯವಿಟ್ಟು ಅವ್ರು ಹೆಲ್ಪ್ ಮಾಡೋದು ಕೇಳ್ಕೊತೀನಿ ಕಾರ್ಯಕರ್ತರು. ಸರ್ ಅದೇ ಅವರು ಹೆಲ್ಪ್ ಮಾಡೋ 5,000 ಕೊಟ್ಟಿದ್ರು ಅಷ್ಟೇ. ಅದಾದಮೇಲೆ ನನಗೆ ಯಾರು ಕೂಡ ಕರೆ ಮಾಡಿ ನನಗೆ ಹೇಗಿದೆ ಅಂತ ಯಾರು ಕೇಳಿಲ್ಲ. ನನ್ನ ಹೆಸರು ಕುಮಾರ ಅಂತ, ನಾವು ಯಾಚನಗುಪ್ಪೆಯಿಂದ. ಬಟ್ ಅಭಿ ಅವರ ಫ್ರೆಂಡು. ಬಟ್ ಅವರು ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಕಾರ್ಯಕ್ರಮಕ್ಕೆ ಅರಕಲಗೂಡಿಗೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ತಾಲೂಕು ಆಡಳಿತ ಕಾರ್ಯಕ್ರಮದಿಂದ ಎಲ್ಲರೂ ಭಾಗವಹಿಸಿದ್ದು. ಹೋಗಿ ಬರೋನಾಗ ಅಭಿ ಅವ್ರಿಗೆ ಈ ಥರ ಆಗ್ತು ಅಂತ ಅಂದ್ಬಿಟ್ಟು ಗೊತ್ತಾಗ್ತು. ಬಟ್ ಆಗ ನಾವು ಎಲ್ಲ ಯಾಕೆ ಹಂಗೆ ಆಗ್ತು ಅಂತ ಅಂದ್ಬಿಟ್ಟು ವಿಚಾರಣೆ ಮಾಡೋದು. ಆಮೇಲೆ ಸರಿ ಆಯಿತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳಿದರು. ಸೊ ನಮ್ಮ ಹುಡುಗಿಗೆ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲ ತುಂಬ ನೊಂದ್ಕೊಂಡು ಈಗ ನಾವೆಲ್ಲ ಫೋನ್ ಮಾಡಿ ಎಲ್ಲ ಮಾತಾಡಿಸ್ತಾ ಹೇಗೆ ಏನು ಅಂತ ಅಂದ್ಬಿಟ್ಟು ಆಮೇಲೆ ಆಗ ತಾಲೂಕು ಆಡಳಿತದಿಂದ ಏನಾದ್ರು ಒಂದು ಸ್ವಲ್ಪ ಅವ್ನಿಗೆ ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ಶ್ರೀಧರಗೌಡರಿಗೆ ಇನ್ಫಾರ್ಮ್ ಮಾಡ್ದೋ. ನೋಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದರು. ಸರಿ ನೋಡಿರ್ತಾರೆ ಅಂತ ಅಂದ್ಬಿಟ್ಟು ಇದು ಮಾಡ್ದೋ. ಆಮೇಲೆ ಕೊನೆಗೆ ಅವರು ಒಂದಿನ ಹೋಗಿ ನೋಡಿದ್ರಂತೆ. ಹಾಸನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿದ್ವಿ ಕುಮಾರ್ ಅಂತ ಅಂದ್ಬಿಟ್ಟು ಹೇಳಿದರು. ಸರ್ ಅವ್ನಿಗೆ ಯಾಕೆಂದರೆ ತುಂಬ ಬೇಜಾರಾಗಿದೆ, ಏನೋ ಸ್ವಲ್ಪ ಅವ್ನಿಗೆ ತುಂಬ ಬೇರೆ ಕಡೆ ಏನಾದ್ರು ಒಂಚೂರು ಇದಾಗಿ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅವರು ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನೋ ಸ್ವಲ್ಪ ಮಾಡಿದ್ರಂತೆ. ಆಮೇಲೆ ನೆಕ್ಸ್ಟು ನಾವು ಅವ್ರ ಜೊತೆ ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಪ್ರತಿಯೊಬ್ಬರು ಕಾರ್ಯಕರ್ತರಾಗ್ತಾರೆ. ಅವರ ಒಂದು ಬೆಂಬಲಕ್ಕೆ ನಿಂತ್ಕೊಂಡಾಗ ನಾಳೆ ದಿನ ಏನಾದ್ರು ಆಗು ಹೋಗುಗಳಿಗೆ ಇವರು ಯಾವುದೇ ರೀತಿ ಏನು ಮಾಡ್ತಾರೆ, ತಾಲೂಕು ಆಡಳಿತ ಏನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಇನ್ನೊಂದಿರ್ಬೋದು, ಇವರು ಕಾರ್ಯಕರ್ತೆ ಜವಾಬ್ದಾರಿ ಥರ ಆಗಬೇಕು. ಅವ್ರಿಗೆ ಏನಾದ್ರು ಕೈ ಕಾಲು ಏಟಾಗ್ಬೋದು, ಬೈಕಲ್ಲಿ ಬಿಡ್ಬೋದು, ಅವ್ರಿಗೆ ಯಾವುದೇ ತೀರಿ ಇವ್ರು ನೆರವಾಗಬೇಕು. ಇವ್ರು ನೆರವಾಗಿಲ್ಲ ಅಂತಂದರೆ ಅವ್ರು ಒಬ್ಬೊಬ್ರು ಮಕ್ಳು ಇರ್ತಾರೆ, ಕೂಲಿ ಮಾಡ್ಕೊಂಡು ತಿನ್ನಿರ್ತಾರೆ. ಇವ್ರ ಕಾರ್ಯಕ್ರಮಕ್ಕೆ ಅಂತಂದ್ಬಿಟ್ಟು ನಾವು ಹೋದಾಗ ನಮಗೆ ಇವ್ರು ನೆರವಾಗಿಲ್ಲ ಅಂತಂದ್ರೆ ಯಾರು ಆಗ್ತಾರೆ? ನಮ್ಮ ತಂದೆ ತಾಯಿಗಳು ಏನಂತಾರೆ, ನಿಮ್ಗೆ ಯಾಕಪ್ಪ ಬೇಕಿತ್ತು ಇವೆಲ್ಲ ಬೇಕಾ ಅಂತ ಅಂದ್ಬಿಟ್ಟು ನಮಗೆ ಅಂತಾರೆ. ನಾವು ಏನಕ್ಕೋಸ್ಕರ ಹೋಗ್ತೀವಿ? ಪಕ್ಷಕ್ಕೋಸ್ಕರ ಹೋಗ್ತೀವಿ, ವ್ಯಕ್ತಿಗಳನ್ನ ಅವ್ರನ್ನ ನೋಡಿಕೊಂಡು ದುಡಿಯೋಕ್ಕೋಸ್ಕರ ನಾವು ಹೋಗ್ತೀವಿ. ಅದನ್ನು ಇವರು ಜವಾಬ್ದಾರಿ ತಗೊಂಡು ನಮ್ಮ ಕಾರ್ಯಕರ್ತ ಪಾಪ ಅವ್ನಿಗೆ ಏನಾಗೈತೆ ಎಂತಾಗೈತೆ ಸ್ವಲ್ಪ ಇವರು ಮನವರಿಕೆ ಮಾಡಿಕೊಂಡು ಅದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕು. ಈ ಥರ ಒಂದು ತಗೊಳ್ದೇ ಹೋದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಕಾರ್ಯಕರ್ತ, ಯಾವುದೇ ಒಂದು ಪಾರ್ಟಿ ಇರ್ಬೋದು, ಯಾವುದೇ ಒಂದು ಪಕ್ಷ ಇರ್ಬೋದು, ಯಾರೇ ವ್ಯಕ್ತಿ ಇರ್ಬೋದು, ಅವ್ರ ಕಡೆಗೆ ಯಾರೂ ಮುಂದಾಳತ್ವವಾಗಿ ಕಾರ್ಯಕರ್ತರಾಗಿ ಭಾಗವಹಿಸೋದಕ್ಕೆ ಇಷ್ಟಪಡಲ್ಲ.
ಈ ಮೂಲಕದಲ್ಲಿ ಯಾರೇ ಕಾರ್ಯಕರ್ತರಿಗಾದ್ರೂ ಇವರು ಮೊದಲು ಕಾರ್ಯಕರ್ತ ಜವಾಬ್ದಾರಿತರಾಗಿ ಅವ್ರಿಗೆ ಯಾವುದೇ ಸಹಾಯಧನ ಆಗಲಿ ಯಾವುದೇ ಸಹಕಾರ ಆಗಲಿ ಅವ್ರ ಬಗ್ಗೆ ಜವಾಬ್ದಾರಿ ವಹಿಸ್ಬೇಕು. ಅದರಿಂದ ಅವ್ರಿಗೆ ತುಂಬಾ ಖುಷಿನೂ ಆಗುತ್ತೆ, ಅನುಕೂಲನೂ ಆಗುತ್ತೆ. ಇವರು ಕಾರ್ಯಕ್ರಮಗಳು ಬಂದಾಗ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾರೆ, ಅವ್ರು ಆ ಥರದಲ್ಲಿ ಬರ್ತಾ ಇರ್ತಾರೆ. ಬರ್ತಿದಾಗ ಏನೋ ಹೆಚ್ಚು ಕಡಿಮೆ ಆಗ್ತು, ಆವಾಗ ಅದಕ್ಕೆ ಇವ್ರು ಜವಾಬ್ದಾರಿ ತಗೊಳ್ಳಿಲ್ಲ ಅಂತಂದ್ರೆ ಅವ್ರು ಏನಾಗುತ್ತೆ, ಅವ್ರ ಜೀವನ ಏನಾಗುತ್ತೆ? ಈ ಥರ ಆಗುತ್ತೆ. ದಯವಿಟ್ಟು ಯಾರೇ ಆಗಲಿ ಜಿಲ್ಲಾ ಆಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇಲ್ಲ ಸೆಂಟ್ರಲ್ಲು ಈ ಆಡಳಿತ ಇರ್ಬೋದು, ಯಾವುದೇ ಆಗಲಿ ಕಾರ್ಯಕರ್ತರಿಗಾಗಲಿ ಮತ್ತು ಇನ್ನೊಬ್ರು ಮುಖಂಡರುಗಳಿಗಾಗಲಿ ಜವಾಬ್ದಾರಿ ತಗೊಂಡು ಅವ್ರಿಗೆ ಯಾವುದೇ ಕಷ್ಟ ಸುಖ ಭಾಗವಹಿಸಿದ್ರೆ ಒಂದು ಒಳ್ಳೆ ಅವ್ರಿಗೂ ಆದ್ಯತೆಗಳು ಇರ್ತದೆ, ಅವ್ರಿಗೆ ಒಳ್ಳೆ ಒಂದು ನೆರವಾಗುತ್ತೆ. ಅದರಿಂದ ಮುಂದಿನ ದಿನಗಳು ಒಂದು ಒಳ್ಳೆ ಹೆಲ್ಪಿಂಗ್ ನೇಚರ್ ಇರುತ್ತೆ. ಅದರಿಂದ ಆದಷ್ಟು ದಯವಿಟ್ಟು ಕಾರ್ಯಕರ್ತರ ಬಗ್ಗೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ದಾನೆ ಯಾವುದೇ ರೀತಿಯಾಗಿ ಅವ್ರಿಗೆ ಕಷ್ಟ ಸುಖಕ್ಕೆ ನೆರವಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.